ಬಡವರ ಪಾಲಿನ ಔಷಧಿಗೆ ಆಸ್ಪತ್ರೆ ಸಿಬ್ಬಂದಿಯೇ ಕನ್ನ. ಆಯುರ್ವೇದ ವೈದ್ಯರ ಮಹಾ ವಂಚನೆ ಬಟ್ಟಬಯಲು. ಕ್ಯಾಂಪ್ ಹೆಸರಲ್ಲೇ ಸಮರ್ಥನೆಗೆ ಇಳಿದ ಅಧಿಕಾರಿಗಳು. ಸಂತೆಮರಹಳ್ಳಿಯ ಸಲೂನ್ನಲ್ಲಿ ಕಪಿರಾಯನಿಗೆ ಕೇಶ ವಿನ್ಯಾಸ. ಸೈಲೆಂಟ್ ಆಗಿ ಕೂತು ಹೇರ್ ಕಟಿಂಗ್ ಮಾಡಿಸಿಕೊಂಡ ಮಂಗಣ್ಣ. ಕಟಿಂಗ್ ಮಾಡಿಸಿಕೊಂಡ ಕಪಿರಾಯ ವಿಡಿಯೋ ಎಲ್ಲೆಡೆ ವೈರಲ್. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕಲ್ಪತರು ನಾಡು ಸಜ್ಜು. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ. ಕಾರ್ಯಕ್ರಮಕ್ಕೆ ಹೋಗಲು 1,000 ಬಸ್ಗಳು ರೆಡಿ. ಕಾಂಗ್ರೆಸ್ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ. ಮಾತಿಗೆ ಕರೆದು ಮೃತ್ಯು ದರ್ಶನ ಮಾಡಿಸಿದ ಕಿಡಿಗೇಡಿಗಳು. ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ಘಟನೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ವಿಘ್ನ ನಿವಾರಣೆ ಪೂಜೆ. ಕಾಳಿಕಾಂಬೆಗೆ ಅಷ್ಟ ದಿಕ್ಕುಗಳ ತಡೆ ಹೊಡಿಸಿ ಪ್ರಾರ್ಥನೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ದೇವಿಗೆ ಮೊರೆ ಹೋದ ಬಿಎಸ್ವೈ ಫ್ಯಾನ್ಸ್. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ತುಮಕೂರು ಜಿಲ್ಲೆಯ ಹುಳಿಯಾರಿನಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಸಿಬ್ಬಂದಿಯ ಕಳ್ಳಾಟ ಇದೀಗ ಬಯಲಾಗಿದ್ದು, ಬಡ ರೋಗಿಗಳಿಗೆ ವಿತರಿಸಬೇಕಾಗಿದ್ದಂತ ಬರೋಬ್ಬರಿ 70 ಬಾಕ್ಸ್ ಸರ್ಕಾರಿ ಔಷಧಿಗಳು ಡಿ ದರ್ಜೆ ನೌಕರನ ಮನೆಯಲ್ಲಿ ಪತ್ತೆಯಾಗಿದೆ. ಆಸ್ಪತ್ರೆಯ ಆಡಿಟ್ ವರದಿಯಲ್ಲಿ ಔಷಧಿಗಳೆಲ್ಲವೂ ಖಾಲಿಯಾಗಿದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ನೀಡಿ ವಾಸ್ತವದಲ್ಲಿ 2023ರಿಂದ 25ರವರೆಗಿನ ಸ್ಟಾಕ್ ಅನ್ನ ಮನೆಯಲ್ಲಿ ಬಚ್ಚಿಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಅಕ್ರಮ ಸಂಗ್ರಹದ ಬಗ್ಗೆ ವೈದ್ಯರನ್ನ ಪ್ರಶ್ನೆ ಮಾಡಿದ್ರೆ ಕ್ಯಾಂಪ್ ಮಾಡುವ ಸಲುವಾಗಿ ಅಲ್ಲಿ ಇರಿಸಲಾಗಿತ್ತು ಎಂಬ ಅರ್ಥವಿಲ್ಲದ ಸಮರ್ಥನೆಯನ್ನ ನೀಡ್ತಾ ಇದ್ದಾರೆ. ಬಡವರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಗರಣದ ಹಿಂದೆ ಯಾರ ಕೈವಾಡವಿದೆ ಎಂಬ ತನಿಖೆ ನಡೆಯಬೇಕಿದೆ ಅಂತ ಹೇಳಿ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದು ನನಗೆ ಗಮನಕ್ಕೆ ಬಂದಿರಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ಅದು ಹಿಂದೆ 1 ವರ್ಷದಿಂದ ಹಾಸ್ಪಿಟಲ್ ಇಟ್ಕೊಬೇಕು. ಮನೇಲಿ ಇಡೋಂಗಿಲ್ಲ, ಮನೆಗೆ ಇಡೋಕ್ಕೆ ಸಾಧ್ಯವೇ ಇಲ್ಲ, ಇಡಬಾರ್ದು. ಮನೇಲಿ ಇಡಬಾರ್ದು ಸರ್, ಅದನ್ನು ತಪ್ಪಿದೆ, ಇಡಬಾರ್ದು ಅದನ್ನು. ಹಿಂದೆ 1 ವರ್ಷ ಹಿಂದೆ ಅಂದರೆ ನಾನು ಬಂದು 1 ವರ್ಷ ಆಗಿದೆ, ಅದು ಹಿಂದೆ ಬಂದು ಇಟ್ಟಿರೋದು ತಪ್ಪದು. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಸರ್. ಆ ಥರ ಇದ್ದರೆ ಅದೆಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ, ಬಿಡಲ್ಲ ಅದೆಲ್ಲ. ಆ ಥರ ಅದಕ್ಕೆ ಅವಕಾಶನೇ ಕೊಡಲ್ಲ ನಾನು. ಮೆಡಿಸಿನ್ಸು ಸಾರ್ವಜನಿಕರಿಗೆ ಕೊಡ್ತಾ ಇರೋದು, ಸಾರ್ವಜನಿಕ ಪೇಷಂಟ್ಗೆ ಕೊಡೋದು. ಇವನು ಅದು ಲ್ಯಾಬ್ಸ್ ಮಾಡಿ ಅದನ್ನು ವೇಸ್ಟ್ ಮಾಡಿ ಕಳ್ಸೋಕ್ಕಲ್ಲ. ಹಾಗೆ ಅದಕ್ಕೆ ಸೀರಿಯಸ್ಸಾಗಿ ಅದನ್ನು ಸರ್ ಹಾಂ ಆಯಿತು. ಅವ್ರ ಮೇಲೆ ನಾವು ಇದು ಮಾಡ್ತೀವಿ ಸರ್. ಅವ್ರೊಂದು ನೋಟಿಸ್ ಇಶ್ಯೂ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಯಾಕೆ ಇದು ಥರ ಮಾಡಿದರೆ, ಎಲ್ಲಿಂದ ಬಂತು? ಆಯಿತು ಸರ್, ಅವೆಲ್ಲ ಕೊಡಿ ನಾವು ಮಾಡ್ತೀವಿ. ಅವೆಲ್ಲ ಕೊಡಿ. ಅವ್ರಿಗೇನು ಎಲ್ಲಿಂದ ಬಂತು ಏನು ಕೇಳ್ತೀವಿ, ಅದೆಲ್ಲ ಅವ್ರ ಹತ್ರ ನಾನು ರಿಪೋರ್ಟ್ ತೊಗೊಳ್ತೀನಿ, ಬಿಡಲ್ಲ. ಅವ್ರ ಹತ್ರ ಏನು ಆನ್ಸರ್ ತೊಗೊಳ್ತೀನಿ. ನಮಗೆ ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ನಮ್ಮ ಕಮಿಷನರ್ ಆಫೀಸಿಂದ ಮೆಡಿಸಿನ್ಸ್ ಆಗುತ್ತೆ, NHMCಯಿಂದ ಅಲ್ಲೇ ಪರ್ಚೇಸ್ ಆಗುತ್ತೆ, ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿಗೆ ಈ ಹಾಸ್ಪಿಟ್ಲ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ ಇದೆ ಸ್ಟಾಕ್ಸ್, ಎಲ್ಲ ಕಡೆ ಇದೆ. ಅದನ್ನು ನಾವೇನು ಮಾಡ್ತೀವಿ, ಇಷ್ಟು ಹಾಸ್ಪಿಟ್ಲ್ ಇಂತಿದ್ದು ಅವ್ರವ್ರ ಬೇಡಿಕೆ ಮೇಲೆ ನಮ್ಗೆ ಇಷ್ಟು ಮೆಡಿಸಿನ್ಸ್ ಬೇಕು ಅಂದರೆ ಅಷ್ಟು ಮೆಡಿಸಿನ್ಸ್ನ ಅವ್ರಿಗೆ ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದು ಹಾಸ್ಪಿಟ್ಲಿಗೆ ಇಳಿಸ್ಬರ್ತಾರೆ. ನಮ್ಮ ಇವರನ್ನೇ ತೊಗೊಂಡೋಗಿ ಇಳಿಸ್ಬರ್ತಾರೆ ಹಾಸ್ಪಿಟ್ಲಿಗೆ, ಆಯಿತಾ. ಆಮೇಲೆ ಕೆಲವೊಂದು ಮೆಡಿಸಿನ್ಸ್, ಎಲ್ಲ ಮೆಡಿಸಿನ್ಸು ಅಲ್ಲಿಂದ ಬರೋಲ್ಲ. ಕೆಲವೊಂದು ಮೆಡಿಸಿನ್ಸ್ ಬೇಕಾಗಿರೋಂಥ ಮೆಡಿಸಿನ್ಸ್ನ ಅವರು ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಜಿಲ್ಲಾ ಪಂಚಾಯತ್ ಅನುದಾನದಿಂದ ಪರ್ಚೇಸ್ ಮಾಡ್ತೀವಿ. ಅದನ್ನು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಾವು ಟೆಂಡರ್ ಮೂಲಕ ಪರ್ಚೇಸ್ ಮಾಡ್ತೀವಿ. ಟೆಂಡರ್ ಮೂಲಕ ಅಂತ ನಾವೇನು ಮಾಡೋದಿಲ್ಲ, ಜಿಲ್ಲಾ ಪಂಚಾಯತ್ ಕಮಿಷನ್ ಅವರು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಅವ್ರ ಪರ್ಮಿಷನ್ ಪ್ರಕಾರ ನಾವು KTPP ಆ್ಯಕ್ಟ್ ಅಥವಾ ಟೆಂಡರ್ ಪ್ರಕಾರ ಪರ್ಚೇಸ್ ಮಾಡ್ತೀವಿ. ಅವ್ರು ಏನೇನು ಮೆಡಿಸಿನ್ಸ್ ಬರ್ಕೊಡ್ತಾರೋ ಆ ಮೆಡಿಸಿನ್ಸ್ ಅವ್ರಿಗೆ ಪರ್ಚೇಸ್ ಅವರೇ ಮಾಡ್ಕೊತಾರೆ. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ದೇವು ಮೆನ್ಸ್ ಕಟಿಂಗ್ ಸಲೂನ್ನಲ್ಲಿ ಅತ್ಯಂತ ಅಚ್ಚರಿಯ ಘಟನೆಯೊಂದು ನಡೆದಿದ್ದು, ಮಂಗವೊಂದು ಮನುಷ್ಯರಂತೆ ಸಲೂನ್ನಲ್ಲಿ ಕುಳಿತು ಹೇರ್ ಕಟಿಂಗ್ ಮಾಡಿಸಿಕೊಂಡಿದೆ. ಪ್ರತಿದಿನ ಸಲೂನ್ ಬಳಿ ಬರ್ತಾ ಇದ್ದ ಈ ಮಂಗ ಒಳಗೆ ಬಂದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡಿ ಚೇಷ್ಟೆಯನ್ನ ಮಾಡ್ತಾ ಇತ್ತು. ಇದನ್ನ ಗಮನಿಸಿದ ಸಲೂನ್ ಮಾಲೀಕ ದೇವು ಮಂಗನ ತಲೆಯನ್ನ ಬಾಚಿದಾಗ ಅದು ಸುಮ್ಮನೆ ಕುಳಿತಿದೆ. ಕೂಡಲೇ ಮಾಲೀಕ ಕತ್ತರಿಯನ್ನ ತಂದು ಬಾಚಣಿಗೆಯಿಂದ ಮಂಗನ ತಲೆ ಹಾಗೂ ದೇಹದ ಕೂದಲನ್ನ ಕತ್ತರಿಸಿ ಕೇಶ ವಿನ್ಯಾಸವನ್ನ ಮಾಡಿದ್ದಾರೆ. ಈ ವೇಳೆ ಯಾವುದೇ ತಗಾದೆ ತೆಗೆಯದೆ ಅತ್ಯಂತ ಸಾವಧಾನವಾಗಿ ಕುಳಿತು ಕಟಿಂಗ್ ಮಾಡಿಸಿಕೊಂಡ ಮಂಗಣ್ಣ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾನೆ. ಕೇಶ ವಿನ್ಯಾಸ ಮುಗಿದ ಬಳಿಕ ರಾಜಗಾಂಭೀರ್ಯದಿಂದ ಮಂಗ ನಿರ್ಗಮಿಸಿದ್ದು, ಈ ಅಪರೂಪದ ವಿಡಿಯೋ ಈಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ. ಒಂಚೂರು ಹಿಂಗೆ ಅನ್ನಿ ಏನೋ ಮತ್ತಿಗೆ ಏನೋ ಆಯ್ತಾ ಅದಕ್ಕೆ
ಒಕ್ಕಳಿಂದ ನೀನು ದಿನ ಬರಕ್ಕೆ ಇರ್ಕಣದ ಆಮೇಲೆ ಸಾಕು. ಜೈ ಬೆಳಚೆ. ये बोली कटिंग ಮಾಡಪ್ಪ. ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಲಾಂಗ್ ಮಹದೇವ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಜಮೀನಿನ ವಿಚಾರವಾಗಿ ಮಾತನಾಡಲು ಫೋನ್ ಮಾಡಿ ಕರೆಸಿಕೊಂಡ ದುಷ್ಕರ್ಮಿಗಳು ಸಂಚು ರೂಪಿಸಿ ಮಹದೇವ್ ಅವರು ಸ್ಥಳಕ್ಕೆ ಬರ್ತಾ ಇದ್ದಂತೆಯೇ ಕಣ್ಣಿಗೆ ಕಾರದ ಪುಡಿ ಎರಚಿ ಬಳಿಕ ಚಾಕುವಿನಿಂದ ಅವರ ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಮನ ಬಂದಂತೆ ಚುಚ್ಚಿ ರಕ್ತಸಿಕ್ತಗೊಳಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಮಹದೇವ ಅವರನ್ನ ತಕ್ಷಣವೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದು ಸದ್ಯ ಚಿಕಿತ್ಸೆ ಮುಂದುವರೆದಿದೆ. ಈ ಭೀಕರ ಘಟನೆಗೆ ಸಂಬಂಧಪಟ್ಟಂತೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಯೊಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಕೆಆರ್ ನಗರದ ರಾಘವೇಂದ್ರ ಕ್ಲಿನಿಕ್ನಲ್ಲಿ ನಡೆದಿದೆ. ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ರಾಮಯ್ಯ ಎಂಬುವವರು ಚಿಕಿತ್ಸೆಗಾಗಿ ಈ ಕ್ಲಿನಿಕ್ಗೆ ಆಗಮಿಸಿದ್ರು. ಈ ವೇಳೆ ವೈದ್ಯರು ರಾಮಯ್ಯ ಅವರಿಗೆ ಚುಚ್ಚುಮದ್ದು ನೀಡಿದ್ದು ಇಂಜೆಕ್ಷನ್ ನೀಡಿದ ಕೆಲವೇ ನಿಮಿಷಗಳಲ್ಲಿ ರಾಮಯ್ಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಕ್ಲಿನಿಕ್ ಎದುರು ಜಮಾಯಿಸಿ ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಗುಣಪಡಿಸಬೇಕಾದ ವೈದ್ಯರ ಬೇಜವಾಬ್ದಾರಿತನದಿಂದಲೇ ಈ ಸಾವು ಸಂಭವಿಸಿದೆ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದು ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆಗಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಲ್ಲ ನಮ್ಮ ಏರಿಯಾದಲ್ಲಿ ನಮ್ಮೂರಲ್ಲಿ ನಡೀತಾರೆ ಮಾಡಂಗಿಲ್ಲ ಅಂತ ಹೇಳೋದು ಹೆಂಗೆ, ಮಾಡೋದಿಲ್ಲ ಅಂತ ಹೆಂಗೆ, ವಿಡಿಯೋ ಮಾಡಂಗಿಲ್ಲ ಅಂತ ಹೆಂಗೆ. ಪೊಲೀಸರಿಗೆ ನಾನೇ ಫೋನ್ ಮಾಡಿದ್ದೀನಿ, ಬರ್ತವ್ರೆ. ನಾನು ಬೈಕ್ಗೆ ಜನ ತುಂಬಿಸ್ಕೊಂಡಿದ್ದೀರ. ಮತ್ತೆ ಇದು ಪಬ್ಲಿಕ್ ಪ್ಲೇಸ್, ಇದು ಹೌದು ಪಬ್ಲಿಕ್ ಪ್ಲೇಸ್, ಇದು ಪಬ್ಲಿಕ್ ಪ್ಲೇಸ್, ಇದು ಪಬ್ಲಿಕ್ ಪ್ಲೇಸ್, ಹೌದು ಪಬ್ಲಿಕ್ ಪ್ಲೇಸ್. ಆಯ್ತು ಬಿಡಿ, ಇಲ್ಲೇ ಮಾತಾಡ್ತೀವಿ. ಆಯ್ತು ಬಿಡಿ, ಇಲ್ಲೇ ಮಾತಾಡ್ತೀವಿ. ಆಯ್ತು ಮಾತಾಡ. ಯಾರು ರಿಲೇಷನ್ ನಿಲ್ಗಡೆ ಮಾತಾಡ್ರಿ, ಏನಕ್ಕೆ ಕೇಳ್ರಿ. ಯಾರಿದು, ಏನಾಗಿದೆ? ಹುಷಾರಿಲ್ಲ, ಹೊಟ್ಟೆ ನೋವು ಅಂತ ಬಂದು ಇದಾಗಿದೆ ನೋಡಪ್ಪ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ತುಮಕೂರು ಜಿಲ್ಲಾ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ತುಮಕೂರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಈ ಸಮಾವೇಶಕ್ಕೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಅಭಿಮಾನಿಗಳು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದು, ಈ ಬೃಹತ್ ಜನಸಾಗರವನ್ನ ಕರೆದೊಯ್ಯಲು ಬರೋಬ್ಬರಿ 1,000 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗಲಿರುವ ಈ ಕಾರ್ಯಕ್ರಮವು ಅತ್ಯಂತ ವಿಶೇಷ ಮತ್ತು ವಿಭಿನ್ನವಾಗಿ ಮೂಡಿ ಬರಲಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಪಾಲ್ಗೊಂಡು ಕಾರ್ಯಕ್ರಮದ ರೂಪುರೇಷೆಗಳನ್ನು ಹಂಚಿಕೊಂಡ್ರು. ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಬಹಳ ಪರಿಶ್ರಮವಾಗಿ ಹೋರಾಟ ಮಾಡಿದಂಥವ್ರು ಯಡಿಯೂರಪ್ಪನವರು. ಅವರು ಮುನ್ಸಿಪಾಲ್ನಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಾಗುವವರೆಗೂ ನಿರಂತರವಾಗಿ ಕರ್ನಾಟಕದಲ್ಲಿ ರೈತ ಪರ ಹೋರಾಟಗಳನ್ನು, ಬಡವರ ಪರ ಹೋರಾಟವನ್ನು ಮಾಡಿ ಅತ್ಯಂತ ಯಶಸ್ವಿಯ ನಾಯಕರು ಅಂತ ಹೇಳಿದ್ರೆ ನಮ್ಮ ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಯಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಅವರ 50 ವರ್ಷ ತುಂಬಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು
ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ 9ನೇ ತಾರೀಕು, ಇದೇ ನಾಡಿದ್ದು 9ನೇ ತಾರೀಕು ಆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಅಮಿತ್ ಶಾ ಅವರು, ನಮ್ಮ ಕೇಂದ್ರದ ಗೃಹ ಸಚಿವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ವಿಶೇಷವಾಗಿ 8ನೇ ತಾರೀಕೇನೆ ಯಡಿಯೂರಪ್ಪನವ್ರನ್ನ ಸುಮಾರು ಒಂದು 10,000 ಜನ ಸೇರಿ ಟ್ಯಾಬ್ಲೋಸ್ ಮುಖಾಂತರ ನೇಗಿಲುಗಳನ್ನು ಇಟ್ಕೊಂಡು ಅವ್ರನ್ನ ಪುರಪ್ರವೇಶ ಅನ್ನೋ ರೀತಿಯಲ್ಲಿ ಒಂದು ಹೊಸ ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಆ ಚಿತ್ರದುರ್ಗ ಜಿಲ್ಲೆಯವರು ಹಮ್ಮಿಕೊಂಡಿದ್ದಾರೆ. ಅದರಿಂದ ನಾನು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದಷ್ಟೇ, ನೀವು ಸಹ ಯಡಿಯೂರಪ್ಪನವರ ಕಾಲದಲ್ಲಿ ಸಾಕಷ್ಟು ಮಠಮಾನ್ಯಗಳಿಗೆ ಅನುದಾನವನ್ನು ಕೊಟ್ಟು ಧರ್ಮದ ಒಂದು ಕಾರ್ಯಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿದ್ರು. ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಹಾದಿಯ ಸ್ಮರಣಾರ್ಥ ನಡೆಯಲಿರುವ ಅಭಿಮಾನೋತ್ಸವದ ಯಶಸ್ಸಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಾಳೆ ಚಿತ್ರದುರ್ಗದಲ್ಲಿ ಆಯೋಜನೆಯಾಗಿರುವ ಈ ಬೃಹತ್ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆಗಳು ಎದುರಾಗಬಾರದು ಮತ್ತು ಯಾವುದೇ ದುಷ್ಟ ಶಕ್ತಿಗಳ ಪ್ರಭಾವ ಬೀಳಬಾರದು ಎಂಬ ಉದ್ದೇಶದಿಂದ ಅಭಿಮಾನಿ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಅಷ್ಟ ದಿಕ್ಕುಗಳಿಗೆ ತಡೆ ಹೊಡೆಯುವ ಮೂಲಕ ವಿಭಿನ್ನವಾಗಿ ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಸನ್ನ, ಹೊಸಹಳ್ಳಿ ಶಿವು, ನಾಗರಾಜು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿ ಲಕ್ಷಾಂತರ ಅಭಿಮಾನಿಗಳು ಸೇರಲಿರುವ ಈ ಐತಿಹಾಸಿಕ ಸಮಾವೇಶವು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ದೇವಿಯ ಆಶೀರ್ವಾದವನ್ನ ಪಡೆದರು. ಒಟ್ಟಿನಲ್ಲಿ ಚಿತ್ರದುರ್ಗದ ರಣರಂಗದಲ್ಲಿ ನಡೆಯಲಿರುವ ಈ ಶಕ್ತಿ ಪ್ರದರ್ಶನಕ್ಕೆ ಮಂಡ್ಯದ ಅಭಿಮಾನಿಗಳು ದೈವಬಲದ ಮೊರೆ ಹೋಗಿರುವುದು ವಿಶೇಷವಾಗಿ ಗಮನವನ್ನ ಸೆಳೆಯಿತು. ರೈತ ಬಂಧು, ರೈತ ನಾಯಕ, ಬಡವರ ಬಂಧು, ದೀನದಲಿತರ ನಾಯಕ BS ಯಡಿಯೂರಪ್ಪಾಜಿಯವರ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ನಾಳೆ ನಡೀತಾ ಇದೆ. ಅದಕ್ಕೆ ಇವತ್ತು ನಾವು BS ಯಡಿಯೂರಪ್ಪಾಜಿ ಅಭಿಮಾನಿಗಳು, ನಾವು ಎಲ್ಲ BJP ಕಾರ್ಯಕರ್ತರು ಅಭಿಮಾನಿಗಳಿಂದ ಅಭಿಮಾನೋತ್ಸವ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಅದಕ್ಕೋಸ್ಕರ ಆ ಚಿತ್ರದುರ್ಗದಲ್ಲಿ ನಡೆಯುವಂಥ ಅಭಿಮಾನೋತ್ಸವ ಯಾವುದೇ ಮೂಲೆಗಳಿಂದ ಅಡೆತಡೆ ಆಗಬಾರ್ದು, ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂಥೇಳಿ ಇವತ್ತು ನಮ್ಮ ಶಕ್ತಿ ದೇವತೆ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾವುದೇ ಮೂಲೆಗಳಿಂದ ಅಡೆತಡೆ ಆಗಬಾರ್ದು ಅಂತೇಳಿ ಇವತ್ತು ನಾವು ಅಷ್ಟ ದಿಕ್ಕುಗಳಿಗೂ ಕೂಡ ತಡೆಗಟ್ಟಿಸಿದ್ವಿ. ಇವತ್ತು BS ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವ ಅಭಿಮಾನಿಗಳಿಂದ ತಡೆಗಟ್ಟಿಸಿದ್ವಿ. ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಕಾರ್ಯಕ್ರಮದಲ್ಲಿ ಯಾವುದೇ ಅಡೆತಡೆ ಆಗಬಾರ್ದು ಅಂತೇಳಿ ತಡೆಗಟ್ಟಿಸಿದ್ವಿ. ಒಂದು. ಎರಡನೇದಾಗಿ ಹೇಳ್ಬೇಕಂತಂದರೆ BS ಯಡಿಯೂರಪ್ಪಾಜಿಯವರ 50 ವರ್ಷದ ರಾಜಕೀಯ ಒಂದು ಹಾದಿ, ಅವ್ರು ನಡೆದು ಬಂದಂಥ ಹಾದಿ, ಒಂದೇನು ಶಿವಮೊಗ್ಗದಲ್ಲಿ ಪುರಸಭೆ ಶಿಕಾರಿಪುರದ ಒಬ್ಬ ಪುರಸಭೆ ಸಾಮಾನ್ಯ ಸದಸ್ಯನಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ 50 ವರ್ಷದ ಸಾಧನೆಯ ಬದುಕನ್ನು ಅಭಿಮಾನಿಗಳೇ ಅಭಿಮಾನೋತ್ಸವ ಮಾಡ್ತಾಯಿದ್ದಾರೆ. ಅದೇ ಥರ ಇವತ್ತು ನಾವು ಮಂಡ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಆಗಬಾರ್ದು, ಯಾವುದೇ ಮೂಲೆಗಳಿಂದ ಅಡೆತಡೆ ಆಗಬಾರ್ದು ಅಂಥೇಳಿ ನಾವು ಮಂಡ್ಯದಲ್ಲಿ ಅಷ್ಟ ದಿಕ್ಕುಗಳು ಕೂಡ ತಡೆಗಟ್ಟಿಸಿದ್ವಿ. ಎಲ್ಲರಿಗೂ ಶುಭವಾಗಲಿ. ನಾವೆಲ್ಲ BS ಯಡಿಯೂರಪ್ಪಾಜಿಯವರ ಅಭಿಮಾನಿಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶಿವಕುಮಾರ್ ಆರಾಧ್ಯ, ಉಪ್ಪರಕನಹಳ್ಳಿ. ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಮೇವಿನ ಕೊರತೆ ಇಲ್ಲ ಹಾಗೂ ಹೊರ ರಾಜ್ಯಗಳಿಗೆ ಮೇವು ಸಾಗಣೆಯಾಗದಂತೆ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಸಿಎಂ ಬದಲಾವಣೆ ಕುರಿತು ಮಾತನಾಡಿದ ಅವರು, ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳುತ್ತಲೇ ಪಕ್ಕದಲ್ಲಿದ್ದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ದೆಹಲಿಗೆ ಹೋಗಿ ಬಂದಿದ್ದು, ನೀವು ಅವರನ್ನೇ ಕೇಳಿ ಅಂತ ಹೇಳಿ ಹಾಸ್ಯದ ಚಟಾಕಿಯನ್ನ ಹಾರಿಸಿದ್ರು. ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ತಾವು ನಿರ್ವಹಿಸ್ತಾ ಇದ್ದು ನಾಯಕತ್ವ ಬದಲಾವಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ರು. ಇನ್ನು ಗುಂಡ್ಲುಪೇಟೆ ಮೂಲಕ ಕೇರಳಕ್ಕೆ ಗಣಿ ಸಂಪತ್ತು ಸಾಗಾಟವಾಗ್ತಾ ಇರುವ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವರು, ಗಣಿ ಸಂಪತ್ತನ್ನ ನಾವೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಸಾಗಾಟ ನಡೀತಾ ಇದೆ. ಆದ್ರೆ ನಿಯಮವನ್ನ ಉಲ್ಲಂಘಿಸಿ ಸಾಗಾಣಿಕೆ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಈ ಯೋಜನೆ ಗೊಂದಲದಿಂದ ಕೂಡಿದ್ದು ಇದರ ಜಾರಿ ವಿರುದ್ಧ ರಾಜ್ಯ ಸರ್ಕಾರವು ನ್ಯಾಯಾಲಯದ ಮೊರೆ ಹೋಗಲು ತೀರ್ಮಾನಿಸಿದೆ ಅಂತ ಹೇಳಿ ತಿಳಿಸಿದ್ರು.
ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಮೇಲಿನ ಕೊರತೆ ಉಂಟಾಗಿದೆ. ಮೇಲಿನ ಕೊರತೆ ನಮ್ಮಲ್ಲಿ ಸಾಕಷ್ಟಿದೆ ಅಂತ ವರದಿ ಇದೆ ನಮ್ಮ ಹತ್ರ. ಇವತ್ತು ನೋಡ್ತೀನಿ, ಮೀಟಿಂಗ್ ಕೇಳ್ತೀನಿ. ಅವ್ರು ಕೊಟ್ಟರೆ ನಮ್ಮ ಇಲಾಖೆಯವರೆಲ್ಲ ಕೊಟ್ಟರೆ ಬರ್ತಾರೆ. ಮೇವಿನ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅಕ್ರಮವಾಗಿ ಸರ್ ಕರ್ನಾಟಕದಿಂದ ತಮಿಳುನಾಡಿಗೆ ಮೇವನ್ನು ಸಾಗಾಟ ಮಾಡ್ತಿದೆ ಅಂತ ಆರೋಪ ಸರ್. ಅದು ತಡೆಯೋಣ ಅಂತ. ನೀವು ಹೊರಗಡೆ ಹೋಗಿದಾಗೆ ತಡೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಮೇ 15ಕ್ಕೆ ಸರ್ AICC ಕಡೆಯಿಂದ DK ಶಿವಕುಮಾರ್ ಬಿಗ್ ಗಿಫ್ಟ್ ಕೊಡ್ತಾರೆ ಅಂತ ಅವರ ಬಣದ ಶಾಸಕರ ಮಾತು. ಬದಲಾವಣೆ ಚಾನ್ಸಸ್ ಇದೆಯಾ ಸರ್? ಹಿರಿಯ ಸಚಿವರು ನೀವು ಹೇಗೆ ಗೊತ್ತಿದ್ದರೆ ತಾನೇ ಹೇಳೋದು, ಗೊತ್ತಿಲ್ಲ ಏನಪ್ಪ ಹೇಳೋದು ನಾನು. ಈಗಾಗಲೇ 40 ನನಗೆ ಕಿರಿಯೋದು ನೀವು ಕೇಳಿ. ಎಲ್ಲ ವಿಚಾರ ಗೊತ್ತಿದೆ ಅವ್ರಿಗೆ. ತಮಗೆ ಹೇಳಿಲ್ಲ. ನನಗೆ ನಾವು ಬದಲಾವಣೆ ಆಯಿತು, ನನಗೆ ಯಾರು ಕೇಳ್ತಾ ಇದ್ದೀನಿ. ಏನು ಜವಾಬ್ದಾರಿ ವಿಷಯದಲ್ಲಿ ಮಾಡ್ತಾ ಇದ್ದೀನಿ ಸರ್. ಪಶ್ಚಿಮ ಬಂಗಾಳದಲ್ಲಿ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಮತ್ತೆ ಪರಿಸ್ಥಿತಿ ಕೋಮುಗಲಭೆ ಆಗ್ತಾ ಇದೆ, ಹೊಡೆದಾಟ ಆಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ. ಎಲ್ಲಿಗೆ ಹೋಗ್ತಾರೆ? ನೋಡಿ, ಅಲ್ಲಿ ಗಲಾಟೆ ಘರ್ಷಣೆ ಆಗೋದು ಒಳ್ಳೆ ಬೆಳವಣಿಗೆ ಅಲ್ಲ. ವಾತಾವರಣ ಚೆನ್ನಾಗಿ ಯಾವುದೇ ಪಕ್ಷದವರಾಗಲಿ ಯಾರೇ ಆಗಲಿ ಗಲಾಟೆ ಅದು ಒಳ್ಳೆ ಬೆಳವಣಿಗೆ. CM ಸ್ಥಾನಕ್ಕೆ ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಇದು ಇತಿಹಾಸದಲ್ಲೇ ಮುಂದೆ ಕೇರಳಕ್ಕೆ ಗಣಿ ಸಂಪತ್ತು ರಾಜ್ಯದ ಸಾಂಸ್ಕೃತಿಕ ಸಂಪತ್ತು ರವಾನೆ ಆಗ್ತಾ ಇದೆ ಅಂತ ಆರೋಪ. ಈ ಕಳೆದ 3 ತಿಂಗಳಲ್ಲಿ ಸುಮಾರು ಜನ ಅದರಿಂದ ಅಪಘಾತದ ಬಲಿಯಾಗಿದ್ದಾರೆ. ಟಿಪ್ಪರ್ಗಳಿಗೆ ಈ ಕ್ರಮನೇ ಸರ್. ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಗಿ 3 ಸ್ಪಾಟ್ ಆಯಿತು ಸರ್. ಮಣ್ಣು ಪತ್ತೆ ಆಗಿ 2 ಚೆಕ್ ಪೋಸ್ಟ್ ಇದೆ ಸರ್. ಈಗ ಏನು ಈಗ ನಮ್ಮ ಮನೆ ಕಟ್ಟುವಂಥ ಮೆಟೀರಿಯಲ್ಸ್ ಏನಿದೆ ಇಲ್ಲಿ ಇಟ್ಕೊಂಡು ಸಾಧ್ಯ ಅಂತ ಇಲ್ಲಿ ಇಟ್ಕೊಂಡು ಏನು ಮಾಡೋದು ನಾವು? ಸಾಗಾಣಿಕೆ ಮಾಡ್ತಾರೆ, ಬಟ್ ಸಾಗಾಣಿಕೆ ಮಾಡ್ತಾ ಇರೋದು ಎಚ್ಚರಿಕೆಯಿಂದ ವಾಹನ ಓಡಿಸ್ತಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮರಳು, ಜಲ್ಲಿ, ಕಲ್ಲು ಮಾರಾಟ ಮಾಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಣ್ಣಿನ ಬಗ್ಗೆ ನನಗೆ ಮಾಹಿತಿ ಸರ್. ಇನ್ನು 15 ದಿವಸದಲ್ಲಿ ಶಾಲೆಗಳು ಆರಂಭ ಆಗ್ತವೆ. ಇದೇನಾದ್ರು ನೀವು ಸ್ವಲ್ಪ ನಿರ್ಲಕ್ಷ್ಯ ಏನಾದ್ರು ವಹಿಸಿದ್ರೆ ಪರಿಸ್ಥಿತಿ ಗಂಭೀರ ಆಗ್ತದೆ. ನಿರ್ಲಕ್ಷ್ಯ ವಹಿಸೋದೇ ಇಲ್ಲ. ಯಾರು ವಾಹನಗಳು ಓಡಿಸ್ತಾರೆ ಅವರು ಸ್ವಲ್ಪ ನಿಗಾ ವಹಿಸಿ ವಾಹನಗಳು ಓಡಿಸ್ಬೇಕು. ನಾವು ನಿರ್ಲಕ್ಷ್ಯದ ವಾಹನ ಓಡಿಸಿ ದಂಡ ವಿಧಿಸೋದ್ರಿಂದ ನಿಲ್ಲಿಸ್ಬೇಕಾಗುತ್ತೆ ಸರ್. ವಾಹನಗಳನ್ನ ಜಪ್ತಿ ಮಾಡಿ ಆ ಥರದ್ದೇನು ಜಪ್ತಿ ಯಾವ ಥರ ಮಾಡೋದು? ನಾವು ಏನೋ ಲೈಸೆನ್ಸ್ ಇದೆಯಾ, ಅದಿದೆಯಾ, ಎಷ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಇದು ಜಪ್ತಿ ಮಾಡ್ಬೋದು. ಏನು ಆಮೇಲೆ ಈಗ ಕಲ್ಲು ನೀವು ಜಲ್ಲಿ, ಮರಳು, ಕಲ್ಲು ಇವನ್ನ ಸಾಗಾಣಿಕೆ ಮಾಡಬೇಡ ಅಂತ ಹೇಳೋದು. ಸಾಂಸ್ಕೃತಿಕ ನಗರಿ ಮೈಸೂರಿನ ಆಸ್ಮಿತಿಯಂತಿರುವ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಮತ್ತು ದೇವರಾಜ ಮಾರುಕಟ್ಟೆ ಪುನರ್ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು, ಪಾರಂಪರಿಕ ಶೈಲಿಗೆ ಧಕ್ಕೆಯಾಗದಂತೆ ಕೇವಲ ನವೀಕರಣಕ್ಕೆ ಮಾತ್ರ ಅನುಮತಿಯನ್ನ ನೀಡಿದೆ. ಸುಮಾರು 102 ವರ್ಷಗಳ ಇತಿಹಾಸವಿರುವ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ನ ಒಂದು ಭಾಗ 13 ವರ್ಷಗಳ ಹಿಂದೆ ಕುಸಿದು 2 ಸಾವನ್ನಪ್ಪಿದ ಘಟನೆಯ ನಂತರ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿದ್ದ ಎಲ್ಲಾ ಮಳಿಗೆಗಳನ್ನ ಖಾಲಿ ಮಾಡಿಸಲಾಗಿತ್ತು. ಅಂದಿನ ಸರ್ಕಾರ 2013-14ರಲ್ಲೇ ಕಟ್ಟಡದ ನವೀಕರಣಕ್ಕಾಗಿ 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕಟ್ಟಡವು ದಶಕಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಒಟ್ಟು 95 ಮಳಿಗೆಗಳನ್ನ ಹೊಂದಿದ್ದ ಈ ಬೃಹತ್ ಕಟ್ಟಡವು 13 ವರ್ಷಗಳಿಂದ ನಿರುಪಯುಕ್ತವಾಗಿ ಬಿದ್ದಿರುವುದಕ್ಕೆ ಸ್ಥಳೀಯ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈಗ ಸುಪ್ರೀಂ ಕೋರ್ಟ್ ನೀಡಿರುವ ಚಾಟಿ ಏಟಿನ ಬಳಿಕವಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತು ಈ ಐತಿಹಾಸಿಕ ಕಟ್ಟಡಗಳಿಗೆ ಕಾಯಕಲ್ಪ ನೀಡುತ್ತದೆಯೇ ಎಂಬ ಭರವಸೆ ಮೂಡಿದೆ. ಇದರಲ್ಲಿ 80% ಬಿಲ್ಡಿಂಗ್ ಚೆನ್ನಾಗಿದೆ, ಅದನ್ನು ಉಳಿಸ್ಕೋಬೋದು. ಇನ್ನು 20% ರೆಡಿ ಮಾಡಬೇಕಾಗತ್ತೆ. ರೆಡಿ ಮಾಡಿ ಉಳಿಸ್ಕೊಂಡ್ರೆ ಒಳ್ಳೆಯದು. ಮೈಸೂರು ಹೆರಿಟೇಜ್ ಸಿಟಿ ಆಗಿರೋದ್ರಿಂದ ಎಲ್ಲ ಕಡೆ ಎಲ್ಲ ಹೆರಿಟೇಜ್ ಬಿಲ್ಡಿಂಗ್ಗಳನ್ನು ರಿನೋವೇಷನ್ ಮಾಡಿ ಇದು ಮಾಡ್ತಾರೆ. ಅದನ್ನು ಉಳಿಸ್ಕೊಂಡ ಮೇಲೆ ಅದನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಮಾಡೋದು ಇಂಪಾರ್ಟೆಂಟು. ಇಷ್ಟು ವರ್ಷ ಮೇಂಟೆನೆನ್ಸ್ ಮಾಡದೆ ಈ ಪ್ರಾಬ್ಲಮ್ ಆಯಿತು. ಮೇಂಟೆನೆನ್ಸ್ ಇದ್ದಿದ್ದರೆ ಈ ಪ್ರಾಬ್ಲಮ್ ಇರಲಿಲ್ಲ. ಸಿಟಿ ಮಧ್ಯ ಅದು KR ಸರ್ಕಲ್ಲು ಅರಮನೆ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ. ಎಲ್ಲರೂ ಬಂದವರು ಇದನ್ನು ಒಂಥರ ಇದೇನು ಹಿಂಗಿದೆ ಬಿಲ್ಡಿಂಗ್, ಹೆರಿಟೇಜ್ ಬಿಲ್ಡಿಂಗ್ ಅಂತ ಫೋಟೋಗಳೆಲ್ಲ ತೊಗೊಂಡೋಗಿ ಫಾರಿನ್ ಮ್ಯಾಗ್ಝೈನ್ಸಲ್ಲೆಲ್ಲ ಹಾಕ್ತಾರೆ. ನೋಡಿ, ಹೆರಿಟೇಜ್ ಬಿಲ್ಡಿಂಗ್ ಇವ್ರುಗಳು ಮೇಂಟೈನೇ ಮಾಡಿಲ್ಲ, ಹಿಂಗೆ ಬಿದ್ದು ಹಾಳಾಗ್ತಾ ಇದೆ ಅಂದ್ಬಿಟ್ಟು ಇದು ಅದೆಲ್ಲ ನಮ್ಮ ಕಲ್ಚರ್ಗೆ, ನಮ್ಮ ಇದಕ್ಕೆ ಭಾಳ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿ ಕೊಟ್ಟರೆ ಒಳ್ಳೆಯದು. ಹಿಂದೆ ಇವರೇನು CM ಆಗಿದ್ದಾಗ ರಿನೋವೇಷನ್ ಶುರುವಾಗಿ ಹೆಚ್ಚು ಕಡಿಮೆ ಒಂದು 60% ರೆಡಿಯಾಗಿತ್ತು. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕಂಟಿನ್ಯೂ ಮಾಡಿದ್ದಿದ್ರೆ ಆಗೋದು. ಆಗಿನ MLA ಆಮೇಲೆ ಆಗಿದ್ದ ಮೇಯರ್ ಅವರ ಪ್ರಾಬ್ಲಮಿಂದ ಕೆಲಸ ನಿಲ್ಲಿಸಿದ್ರು. ಆವಾಗ CM ಅವರು
ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ ಮುಗಿಸಿ ಎಂದಿದ್ರೆ ಇದು ಮುಗಿಸ್ಬಿಟ್ಟು ನಾವು ಅಲ್ಲಿ ಹೋಗಿ 10 ವರ್ಷ ಆಗಿರೋದ ಓಪನ್ ಆಗಿ. ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಇಂದು ಉಪಮುಖ್ಯಮಂತ್ರಿ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕ್ಷೇತ್ರದ ವಿವಿಧ ನೀರಾವರಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆಯನ್ನ ನಡೆಸಿದರು. ಪ್ರಮುಖವಾಗಿ ಹುಣಸೂರು ಭಾಗದಲ್ಲಿ ಏತ ನೀರಾವರಿ ಯೋಜನೆಯನ್ನ ಜಾರಿಗೊಳಿಸುವಂತೆ ಹಾಗೂ ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಬಾಕಿ ಇರುವಂತಹ ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆಗಳನ್ನ ಶೀಘ್ರವಾಗಿ ಅನುಷ್ಠಾನಕ್ಕೆ ತರುವಂತೆ ಮನವಿಯನ್ನ ಮಾಡಿದ್ರು. ಭೇಟಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದರು, ಸಚಿವರು ತಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರಲ್ಲದೆ ಜನಹಿತದ ಯೋಜನೆಗಳ ಯಶಸ್ಸಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕಾದ ಅಗತ್ಯವಿದೆ ಅಂತ ಹೇಳಿ ಅಭಿಪ್ರಾಯಪಟ್ಟರು. ಸಂಸದರ ಈ ಭೇಟಿಯು ಜಿಲ್ಲೆಯ ನೀರಾವರಿ ಸಮಸ್ಯೆಗಳ ನಿವಾರಣೆಯ ನಿಟ್ಟಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಇಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅನ್ನು ಭೇಟಿ ಮಾಡಿದ ಉದ್ದೇಶ, ನಮ್ಮ ಹುಣಸೂರಲ್ಲಿ ಕೆಆರ್ ನಗರ ನಮ್ಮ ಕ್ಷೇತ್ರಕ್ಕೆ ಬರದೇ ಇದ್ರು ಸಹ ಅಲ್ಲಿ ಕೆಆರ್ ನಗರ ಮತ್ತೆ ಹುಣಸೂರಿನಲ್ಲಿ ಒಂದು ಎತ್ತು ನೀರಾವರಿ ಒಂದು ಸ್ಕೀಮ್ ಇದೆ. ಅದನ್ನ ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ. ಜೊತೆಗೆ ನಮ್ಮ ಕೊಡಗಲ್ಲೂ ಕೂಡ ಈ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅನ್ನು ನಾವು ಆದಷ್ಟು ಬೇಗ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇವತ್ತು ಏನೇನು ಪ್ರಸ್ತಾಪಗಳು ಹೋಗ್ಬೇಕಾಗಿದೆ ಅದಕ್ಕೂ ಕೂಡ ತಮ್ಮ ಮಂತ್ರಾಲಯದ ಮೂಲಕ ಇವತ್ತು ಮನವಿಗಳು ಹೋಗ್ಲಿ ಅಂತ ಇವತ್ತು ನಾವು ಪ್ರಸ್ತಾಪವನ್ನು ಕೊಟ್ಟಿದ್ದೀವಿ. ಜೊತೆಗೆ ಮೈಸೂರಲ್ಲಿ ಕೆಲವು ಸೇತುವೆಗಳು ಕಾವೇರಿ ನೀರಾವರಿಗೆ ಸೇರಿರುವಂತದ್ದು ಅದನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಇದಿಷ್ಟು ಇವತ್ತಿನ ಭೇಟಿಯ ಉದ್ದೇಶ. ಜೊತೆಗೆ ಕಟ್ಟಿಸಿ ಮೀಟು ಅವರು ಸಹ ಒಂದು ಖಾತ ಆಗಿರುವಂತದ್ದು ಎಲ್ಲರಿಗೂ ಸಂತೋಷದ ಸಂಗತಿ. ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಚಾಮರಾಜನಗರದ ಮೂಡಲಪುರ ವಾರ್ಡ್ ನಂಬರ್ 7ರ ಕೆರೆಗೆ ಒಳಚರಂಡಿ ನೀರು ನುಗ್ಗಿದ ಪರಿಣಾಮವಾಗಿ ಕೆರೆಯಲ್ಲಿದ್ದ ಮೀನುಗಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದು, ಘಟನೆಗೆ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ನೇರ ಕಾರಣ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆರೆಯ ಮ್ಯಾನ್ಯುಯಲ್ ಪೈಪ್ ಹಾನಿಗೊಳಗಾಗಿರುವ ಕುರಿತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘವು 6 ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಗರಸಭೆ ಆಯುಕ್ತರು ಹಾಗೂ ಎಇಇ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿತು. ಹಾನಿಯಾದ ಜಾಗದ ವಿಡಿಯೋ ದೃಶ್ಯಗಳನ್ನ ಕಳಿಸಿಕೊಟ್ಟಿದ್ರು ಕೂಡ ಯಾವೊಬ್ಬ ಅಧಿಕಾರಿಯು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಅಥವಾ ದುರಸ್ತಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಸಾವಿರಾರು ಮೀನುಗಳು ಬಲಿಯಾಗಿದೆ. ಕಲುಷಿತ ನೀರು ಸೇವಿಸಿ ದನ ಕರುಗಳು ಅಥವಾ ಪಕ್ಷಿಗಳು ಸಾವನ್ನಪ್ಪಿದ್ರೆ ಅದರ ಸಂಪೂರ್ಣ ಹೊಣೆಯನ್ನ ನಗರಸಭೆಯೇ ಹೊರಬೇಕಾಗುತ್ತೆ ಅಂತ ಹೇಳಿ ಕಬ್ಬು ಬೆಳೆಗಾರರ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಇವತ್ತು ಮೂಡ್ಲಪುರ ವಾರ್ಡ್ ನಂಬರ್ 7ರಲ್ಲಿ ಒಂದು ನಮ್ಮ ಗ್ರಾಮದ ಕೆರೆ ಇತ್ತು. ಆ ಕೆರೆಯಲ್ಲಿ ಕುಡಿಯೋ ನೀರಿನ ಕೆರೆ ಅಂತೂ ಅಲ್ಲ. ದನ ಕರುಗಳು ಕುಡಿಯೋಕ್ಕೆ ಜಾನುವಾರು ಇಲ್ಲ. ಕುಡಿಯೋ ನೀರಿನ ಕೆರೆ ಅಂತಂದರೆ ದನಗಳಿಗೆ ನೀರಿದ್ದಂಥ ಕೆರೆಯಲ್ಲಿ ಒಂದು ಹಲವಾರು ಜಮೀನುಗಳಲ್ಲಿ ಸೇರಿ ಒಂದು ಸ್ವಲ್ಪ ಮೀನನ್ನು ಬಿಟ್ಟಿದ್ವಿ. ಆ ಮೀನು ಇವತ್ತೆಲ್ಲ ಸಾವಿಗೀಡಾಗಿವೆ. ಸಾವಿಗೀಡಾಗಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ ಏನು ಇವತ್ತು ನಗರಸಭೆಯ ನಿರ್ಲಕ್ಷ್ಯ ಕಾರಣ. ನಗರಸಭೆಯ ನಿರ್ಲಕ್ಷ್ಯ ಏನು ವಹಿಸಿದೆ ಅಂತಂದರೆ ಮೂಡಲಪುರದ ಮ್ಯಾನ್ಯುವಲ್ನಲ್ಲಿ ಒಳಚರಂಡಿ ಮಾಡಿದ್ರು. ಒಳಚರಂಡಿ ಮಾಡಿದ್ದಂಥ ಸಂದರ್ಭದಲ್ಲಿ ಒಳಚರಂಡಿ ಪೈಪು ಒಡೆದೋಗಿ ಆ ಒಳಚರಂಡಿಯ ನೀರೆಲ್ಲ ಹೊರಗಡೆ ಕೆರೆಗೆ ಬಂದಿರೋದ ಕಾರಣ ಮೀನೆಲ್ಲ ಸರ್ವನಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದು ಏನೂ ಮಾಡಿಲ್ಲ. 6 ತಿಂಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಯವರು ಸಮ್ಮುಖದಲ್ಲಿ ಅವರೇ ಸಹ ಹೇಳಿದರು. ಶಿಲ್ಪಾನಾಗ್ ಮೇಡಮ್ ಅವರು ಇದ್ದಾಗಲೂ ನಾನು ಇದೇ ಥರ ವಿಡಿಯೋ ಮಾಡಿ ಕಳಿಸಿದ್ದೆ. ಯಾರೂ ಈ ಸಂದರ್ಭದಲ್ಲಿ ಅದನ್ನು ಕ್ರಮ ತಗೊಂಡಿಲ್ಲ. ಈಗ ನಿನ್ನೆ ತನ್ನ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿ ಅವರು ತಿಳಿದ ನಂತರ ಬಂದು ಏನು ಕಮಿಷನರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೂ ಇವತ್ತಿನವರೆಗೂ ಏನೂ ಬಂದಿಲ್ಲ. ಈ ನೀರನ್ನು ದನ ಕರುಗಳೇನಾದ್ರು ಕುಡಿದು ಅನಾಹುತಕ್ಕೀಡಾದರೆ ನಗರಸಭೆಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ನಗರಸಭೆಯವರು ದನ ಕರುಗಳಿಗೆ ದಂಡ ಕಟ್ಟಬೇಕಾಗುತ್ತೆ. ಎಚ್ಚರಿಕೆ ನೀಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.